ನಮ್ಮ ಮನೆಗೆ ನಮ್ಮ ಅಕ್ಕ ಬಂದ್ರು. ಹಾಯ್. ಆಲ್ರೆಡಿ ಕ್ಯಾಮ್ರಾ ಜೊತೆ ಇದ್ದೆ, ನಮ್ಮ ಯಜಮಾನ್ರ ಜೊತೆ ಇದ್ದೆ, ಬಂದ್ಬಿಟ್ಟು ಏನೇನೋ ತಗೊಂಬಂದ್ರು. ಬನ್ನಿ. ತುಂಬಾ ದಿನದ ನಂತರ ಇವ್ರ ಅಕ್ಕ ಮತ್ತೆ ಆಶಾ ಅವರು ಬಂದ್ರು. ನಮ್ಮ ಅಕ್ಕ ಬಂದ್ರು, ಖುಷಿ ಆಗುತ್ತೆ. ರಥಸಪ್ತಮಿ ಹೌದು. ಇವತ್ತು ಅಕ್ಕ ಬಂದ್ರು ನನ್ ನೋಡಕ್ಕೆ. ನಾನಂತೂ ಹೋಗಕ್ಕಾಗಿಲ್ಲ, ಹಾಗಾಗಿ ಅವರೇ ಬಂದ್ಬಿಟ್ಟಿದ್ದಾರೆ ಇವತ್ತು ನನ್ ನೋಡಕ್ಕೆ. ಹೌದು, ಅಕ್ಕನ ಜೊತೆ ತಂಗಿನೂ ಬಂದ್ಬಿಟ್ಲು. ವಾವ್. ಒಂದ್ ತಗೊಂಡ್ರೆ ಒಂದ್ ಫ್ರೀ. ಬನ್ನಿ ಅಕ್ಕ, ಬನ್ನಿ ಕುತ್ಕೊ ಬನ್ನಿ. ನನಗೂ ಒಂದ್ ಬಿಸ್ನೆಸ್ ಕೊಡೋಣ ಅಂತ ಸ್ಯಾರಿನ ನೋಡ್ತಾ ಇದಾರೆ. ಯಾವ್ದು ಬೇಕು ನೋಡಿ ಅಕ್ಕ. ನೋಡಿ 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 ಅಕ್ಕ, ನೋಡಿ ನೋಡಿ ನೋಡಿ. ನೀವು ಈ ತರ ಸೀರೆ ತಗೊಂತಾ ಇದ್ದೀರಾ ಅಂದ್ರೆ ಸೌಮ್ಯ ಅಕ್ಕನ್ಗೆ ಏನ್ ಹೇಳ್ತಾರೆ, ಕಸ್ಟಮರ್ಸ್ ಜಾಸ್ತಿ. ಸೀರೆ ಉಡೋದೆಲ್ಲ ಕಮ್ಮಿ. ಹೌದು ಹೌದು. ಯಾಕಂದ್ರೆ ಇವರು ಪ್ಯಾಂಟ್ ಶರ್ಟ್ ಜಾಸ್ತಿ ಹಾಕ್ತಾರೆ. ಪ್ಯಾಂಟ್ ಶರ್ಟ್ ಅಂತ ಹೇಳೋದಕ್ಕಿಂತ ಬೀರುವಲ್ಲಿ ಬರೀ ಮೈಸೂರು ಸಿಲ್ಕೆ ಸ್ಟಾಕ್ ಇರೋದು. ಇನ್ನೊಂದೇನಪ್ಪಾ ಅಂದ್ರೆ ಅಕ್ಕ ಡ್ಯೂಟಿಯಲ್ಲಿ ಇದಾರೆ, ಹಂಗಾಗಿ ಸ್ಯಾರೀಸ್ ಎಲ್ಲ ಕಮ್ಮಿ. ಪ್ಯಾಂಟ್ ಶರ್ಟ್ ಅಂದ್ರೆ ಆಮೇಲೆ ತಪ್ಪಾಗಿ ತಿಳ್ಕೊಬಿಟ್ಟಿರಾ, ಬೆಂಡೆ ತಾಕ್ಬಿಡ್ತಾರೆ ಬಂದು. ಹೌದು. ಇವಾಗ ಅಕ್ಕ ತಂಗಿ ಇಲ್ಲ, ಕಸ್ಟಮರ್. ನೋಡಿ ಮ್ಯಾಮ್ ಯಾವ ತರ ಬೇಕು ಸ್ಯಾರಿ, ನೋಡಿ ಮ್ಯಾಮ್ ಯಾವ ತರ ಬೇಕು ಮ್ಯಾಮ್. ನಾನು ಈ ತರ ತಗೊಂಡೆ ಮೊನ್ನೆ, ಬ್ಲೌಸ್ ಸ್ಟಿಚ್ ಕೊಟ್ಬಿಟ್ಟೆ. ನೋಡಿ ಮ್ಯಾಮ್, ಇದರಲ್ಲಿ ಕಲರ್ಸ್ ಇದೆ, ತಗೊಳ್ಳಿ ಅಕ್ಕ. ನಿಮ್ಮ ಹತ್ರ ನಾನು ಈಸ್ಕೊತೀನಿ. ನೋಡ್ರಾಗು ಕಳ್ರು. ಹಾ, ಮೊನ್ನೆ ಬರ್ತಡೇಗ್ ನಮ್ಮ ಅಕ್ಕ ನಂಗೆ ಎಷ್ಟು ಕೊಟ್ರು ಗೊತ್ತಾ? 1 ಕೋಟಿ ಕೊಟ್ರು. ಐಟಿ ರೈಡ್ ಆಗುತ್ತೆ, ಹುಷಾರು ಹುಷಾರು, ಐಟಿ ರೈಡ್ ಆಗುತ್ತೆ. ಡೋಂಟ್ ಟಾಕ್ ಮಿಸ್ ಇಲ್ಲಿ ಸೌಮ್ಯಕ್ಕ, ಹುಷಾರು. ನಮ್ಮ ಅಕ್ಕ 1 ಕೋಟಿ ಕೊಟ್ಟಿದ್ರೆ ನಾನು ಇಲ್ಲೇ ನಿಂತಿದ್ದೆ. ಹುಷಾರು. ಸೀರೆನೇ ಮಾಡ್ತಿರ್ಲಿಲ್ಲ ಅಕ್ಕ ನಾನು. ಎಲ್ಲರಿಗೂ ತಗೊಳ್ಳಿ ಅಂತ ದಾನ ಧರ್ಮ ಮಾಡ್ಬಿಟ್ಟು. ಒಂದೇ ಅಲ್ವಾ ಇದು? ಎರಡು ಒಂದೇ ಬೇಕಾ? ನೈಸ್, ವೆರಿ ವೆರಿ. ನೋಡಿ, ನೈಸ್. ಇದು ಬ್ಲೌಸ್ ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ನಾವ ಮೇಡಮ್? ನಮಸ್ತೆ ಆಶಾ ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ಸಹಕಾರ ನಗರ. ಸಹಕಾರ ನಗರ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಅಕ್ಕನ್ ಬೇಕು ಅಂದ್ರೆ ಹುಡ್ಕೊಂಡ್ ಬರ್ತೀನಿ. ತುಂಬಾ ಖುಷಿ ಆಯ್ತು. ಇವತ್ತು ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜ್ಗೆ ಒಬ್ರು ಮಾಡೆಲ್ ನ ಕರ್ಕೊಂಡ್ ಬಂದಿದೀವಿ. ಮಾಡೆಲ್ ಅಲ್ಲ, ಕಂಡಕ್ಟ್ರು. ಡೈಲಿ ವಿಸಲ್ ಊದಿ ಊದಿ ಸಾಕಾಗಿತ್ತು. ಇವತ್ತು ಸ್ಯಾರಿ ಪರ್ಚೇಸ್. ಮಾಡೆಲ್ ಅಲ್ಲ, ಕಂಡಕ್ಟ್ರು. ಕಂಡಕ್ಟರ್ ಬಂದಿದ್ದಾರೆ ನೋಡಿ. ಇಷ್ಟು ಸೀರೆ ಫ್ರೀ ಆಗಿ ಕೊಡ್ತಾ ಇದೆಯಾ ಸ್ವಾಮಿಗೆ ಸೌಮ್ಯಕ್ಕ ನೀನು? ಹೌದು ಹೌದು, ಫ್ರೀಯಾಗಿ ನಾನು ಬರ್ತೀನಿ. ಹಂಗೆ ಬೇಡ ಬೇಡ, ನಾನು ನಮ್ಮಮ್ಮ ಎಲ್ರು ಬರ್ತೀವಿ. ಇಲ್ಲ ಬೇಡ ಬೇಡ, ಮಂಜಮ್ಮ ಬರ್ಲಿ. ಮಂಜಮ್ಮ ಬೇಕಾ? ಇದು ಕಲರ್ ಚೆನ್ನಾಗಿದ್ಯಾ? ಪಿಂಕ್ ಬ್ಲೌಸ್. ಕ್ಲಾತ್ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ನೀವ್ ಯಾವ್ದೇ ಸೀರೆ ಪರ್ಚೇಸ್ ಮಾಡಿದ್ರು ನಿಮ್ಗೆ ಇದಕ್ಕೆ ಕಾಂಬಿನೇಷನ್ ಅಲ್ಲಿ ಪಿಂಕ್ ಬರುತ್ತೆ. ಸ್ಯಾರಿ ನೋಡಿ, ಒಂದು ಸಲ ಹಿಂಗ ಓಪನ್ ಮಾಡಿ ತೋರಿಸ್ತಾ ಇದೀನಿ. ಯಾಕೆ ಅಂದ್ರೆ ಇದನ್ನ ನಾವು ಆನ್ಲೈನ್ ಅಲ್ಲಿ ನೋಡಿದಾಗ ಏನಾಗುತ್ತೆ, ಕ್ಲಾತ್ ಹಾರ್ಡ್ ಇರ್ಬೇಕು ಅಂತ ಅನ್ಕೊಂತೀವಿ, ಬಟ್ ತುಂಬಾ ಸಾಫ್ಟ್ ಆಗಿದೆ ಇದು ಕ್ಲಾತ್. ಹೌದು, ಚೆನ್ನಾಗಿದೆ, ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ ಕ್ಲಾತ್. ಪಲ್ಲು. ಹೌದು. ನೋಡಿ ಫ್ರೆಂಡ್ಸ್, ಇದು ನನ್ಗೆ ಫೈನಲಿ ಐ ಸೆಲೆಕ್ಟೆಡ್ ದಿಸ್ ಸ್ಯಾರಿ. ಈ ಸ್ಯಾರಿನ ನಮ್ಮ ಅಕ್ಕ ನನಗೆ, ಸೌಮ್ಯ ಅಕ್ಕ ನನಗೆ ಇದನ್ನ ಫ್ರೀಯಾಗಿ ಕೊಡ್ತಾರಂತೆ ಫ್ರೆಂಡ್ಸ್. ಯಾಕೆ ಅಂದ್ರೆ ಇಷ್ಟೊತ್ತು ಎಲ್ಲ ಇದನ್ನ ಡೆಮೋ ಪೀಸ್ ಹಾಕಿ ನೋಡ್ತಿದ್ದೀನಲ್ಲ, ಅದಕ್ಕೆ ಇದು ಉಡುಗೊರೆ ಅಂತೆ ನನಗೋಸ್ಕರ. ನೋಡುದ್ರಾ? ಇನ್ನೊಂದ್ ಗೊತ್ತಾ, ಸಂಬಂಧದಲ್ಲಿ ಯಾವ್ದೇ ರೀತಿ ಈ ದುಡ್ಡಿಂದೆಲ್ಲ ಇಟ್ಕೋಬಾರ್ದಂತೆ. ಹೌದಾ ಸೌಮ್ಯಕ್ಕ? ಈಗ ಮನೆಗ್ ಬಂದ್ರಿ, ಊಟ ಮಾಡ್ತೀರಾ, ಕಾಫಿ ಕುಡಿತೀರಾ, ನೀರ್ ಕುಡಿತೀರಾ, ಹೇಳಿ. ಇದು ಬಿಸ್ನೆಸ್. ಇವಾಗ ನಾನು ಓನರು, ನೀವು ಕಸ್ಟಮರು.
ಓ ಫಸ್ಟೇ ಹೇಳಿದ್ರು ಫ್ರೆಂಡ್ಸ್, ನಾನು ಮರ್ತೋಗ್ಬಿಟ್ಟಿದ್ದೆ ಇದನ್ನ. ಈಗ ಅಕ್ಕ ತಂಗಿ ಅಲ್ಲ, ನಾವು ಇವಾಗ ಕಸ್ಟಮರ್ ಓನರ್ ಅಂತ ದೊಡ್ಡಕ್ಕನ್ಗೆ ಹೇಳಿದ್ರು. ಇದು ನನಗೂ ಅನ್ವಯಿಸುತ್ತೆ ಅಂತ ಈಗ ಗೊತ್ತಾಯ್ತು ಫ್ರೆಂಡ್ಸ್. ಆಯ್ತು ಫ್ರೆಂಡ್ಸ್, ಅಲ್ಲಿ ಗ್ಲಾಸ್ ಅಲ್ಲಿ ಕಾಫಿ ಟೀ ನೀರೆಲ್ಲ ಇದೆ, ಕುಡಿತೀನಿ ನಾನು. ಆಮೇಲೆ ಬರ್ತೀನಿ ಸರಿ ತಗೊಳಕ್ಕೆ. ಇವಾಗ ಯಾವ್ಯಾವ ಸೀರೆ ತಗೊಂಡಿದ್ದೀರಾ ಅನ್ನೋದನ್ನ ನಮ್ ಕಸ್ಟಮರ್ ನೀವು ತೋರಿಸಿ. ಹೌದಾ? ಆಶಾ ಮ್ಯಾಮು ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದಾರೆ. ಓಕೆ ಓಕೆ, ಹೋಗೆ ಹೋಗೆ ಇದೆರಡು ಪರ್ಚೇಸ್ ಮಾಡಿದ್ದಾರೆ. ಹೌದು. ಎಲ್ಲೋನಾ ಇದು? ಓ ಇದು ಸೂಪರ್ ಆಗಿದೆ, ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನಮ್ಮ ಆಶಾ ಅವರು ಇವತ್ತು ಸಹಕಾರ ನಗರದಿಂದ ಬಂದು ಇಲ್ಲಿ ಇಷ್ಟು ಸ್ಯಾರೀಸ್ನ ಇವತ್ತು ಪರ್ಚೇಸ್ ಮಾಡಿದ್ದಾರೆ. ಜಸ್ಟ್ ಇವರು ನಾನು ನೋಡಕ್ ಬರ್ತಾರೆ ಅನ್ಕೊಂಡೆ, ಆದ್ರೆ ಇಷ್ಟು ಸ್ಯಾರಿ ಪರ್ಚೇಸ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತು ಅಕ್ಕ ಅಂತ ಬಂದಿಲ್ವಲ್ಲ ಫ್ರೆಂಡ್ಸ್, ಮನೆಗೆ ಕಸ್ಟಮರ್ ಆಗಿ ಬಂದಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಬಿಸ್ನೆಸ್ ಕೊಟ್ಟೋಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್. ಈಗ ಇದೆಲ್ಲ ಪ್ಯಾಕ್ ಮಾಡೋಣ. ಓಕೆ. ಇಡಿ 2 ಸ್ಯಾರೀಸ್ ನಮ್ಮ ಆಶಾ ಮ್ಯಾಮ್ ಬುಕ್ ಮಾಡ್ಕೊಂಡ್ರು. ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದಂತೂ ಒಬ್ರೇನೆ ತುಂಬಾ ಸ್ಯಾರೀಸ್ಗಳನ್ನ ಬುಕ್ ಮಾಡ್ಕೊಂಡ್ರು. ಈ ಸ್ಯಾರಿ ಬುಕ್ ಮಾಡ್ಕೊಂಡ್ರು, ಇದು ಬುಕ್ ಮಾಡ್ಕೊಂಡು ಈ ಸ್ಯಾರಿ ಇಷ್ಟನ್ನು ಕೂಡ ಇವರು ನನಗೆ ಇವತ್ತು ಬಿಸ್ನೆಸ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕ. ಅಕ್ಕ ಇವತ್ತು ಮನೆಗೆ ಬಂದಿದ್ದರು. ಎಲ್ಲರೂ ಖುಷಿಯಾಗಿದ್ವಿ. ಅಕ್ಕ ಒಂದು ಫಂಕ್ಷನ್ಗೆ ಹೋಗಿದ್ರು. ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಿಂಗೆ ಅಂದವೇ ಮನೆಗೆ ಬಂದು ನನ್ನನ್ನು ಮಾತಾಡಿಸ್ಕೊಂಡು ಅವರು ಕೂಡ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ರು. ತುಂಬ ಖುಷಿಯಾಯಿತು, ಅಪರೂಪ ಆಗಿತ್ತು ಅವರು ನಾನು ಮೀಟಾಗಿ. ಹಂಗಾಗಿ ತುಂಬಾ ಖುಷಿಯಾಗಿದ್ವಿ ಎಲ್ಲರೂ. ಅಕ್ಕ ತುಂಬ ಸೈಲೆಂಟು, ಡ್ಯೂಟಿಯಲ್ಲಿದ್ದರೆ ಸಿಕ್ಕಾಬಟ್ಟೆ ಸ್ಟ್ರಿಕ್ಟು, ಮನೆಗೆ ಬಂದರೆ ತುಂಬ ಸೈಲೆಂಟಾಗಿರ್ತಾರೆ, ಜಾಸ್ತಿ ಮಾತಾಡಲ್ಲ. ನನಗಂತೂ ಖುಷಿ ಆಯಿತು. ರಾಗು ಇಲ್ಲಿ ಮುತ್ತು ಕೊಡು ಅಮ್ಮಗೆ.